ಇಲ್ಲ, ಯಾರು ಬೈದೇ ಇಲ್ಲ. ಇವನೇ ಸ್ವಲ್ಪ ಅದರ್ಸ್ದೆಲ್ಲ ಏನ್ ಪ್ರಾಬ್ಲಮ್ ಅಂತಂದ್ರೆ ನಾವ್ ಎಷ್ಟೇ ಒಳ್ಳೆ ಬುದ್ಧಿ ಕಲ್ತಿದ್ರು ಇನ್ನೂ ಒಳ್ಳೆ ಬುದ್ಧಿ ಕಲಿಬೇಕು, ಒಳ್ಳೆ ಬುದ್ಧಿ ಇನ್ನೂ ಕಲಿಬೇಕು ಅಂತ ಹೇಳ್ತೀನಿ. ಇಲ್ಲ ಮಧು, ಪೇಂಟೇ ಮಾಡಿಸಿಲ್ಲ ಬಿಲ್ಡಿಂಗ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಜೊತೆಗೆ. ಯಾವುದಪ್ಪ ಅಂತಂದರೆ, ನಮ್ಮಿಬ್ಬರಲ್ಲಿ ನಮ್ಮ ಅಮ್ಮನ ಬಗ್ಗೆ ಯಾರು ತುಂಬ ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಮ್ಮಮ್ಮ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿಸ್ಕೊಂಡಿದ್ದಾರೆ. ಯಾರ ಹತ್ರ ಅಂತ ಅಂದರೆ ನನ್ನ ತಂಗಿ ಪೂರ್ಣಿ ಹಾಗೂ ಸ್ವಾತಿ ಸೇರಿಕೊಂಡು ಇಬ್ಬರು ಡಿಸ್ಕಸ್ ಮಾಡಿ ಯಾವ್ಯಾವ ಥರ, ಬಿಕಾಸ್ ನನ್ನ ತಂಗಿ ಪೂರ್ಣಿಗೆ ಗೊತ್ತಿರುತ್ತಲ್ಲ ಸ್ವಲ್ಪ ಕ್ವೆಶನ್ಸ್ ನಮ್ಮ ಫ್ಯಾಮಿಲಿ ಬಗ್ಗೆ, ಅವಳು ಹೆಲ್ಪ್ ತೊಗೊಂಡು ಸ್ವಾತಿ ಟೈಪ್ ಮಾಡಿ ಕನ್ನಡದಲ್ಲಿ ನಮ್ಮಮ್ಮಂಗೆ ಕೊಟ್ಟಿದ್ದಾಳೆ. ನಮ್ಮಮ್ಮ ಒಂದ್ಸಲ ಎಲ್ಲ ನೋಡ್ಕೊಂಡಿದ್ದಾರೆ. ಆ ಕ್ವೆಶನ್ಸ್ ಬಗ್ಗೆ ನನಗಾಗಲಿ ನಮ್ಮ ಅಣ್ಣನಿಗಾಗಲಿ ಒಂಚೂರು ಗೊತ್ತಿಲ್ಲ. ಸೊ ಒಂದೊಂದೇ ಪ್ರಶ್ನೆ ಕೇಳ್ಕೊಂಡು ಹೋಗ್ಬೇಕು ಅಮ್ಮ. ನಂಗೆ ಗೊತ್ತಿಲ್ಲ, ಸ್ವಾತಿನೇ ನಾವು ನೀವಿಬ್ರು ಸೇರ್ ಮಾಡಿರೋದಾ? ಹಾಂ. ಸೊ ಇವಾಗ ನಮ್ಮಮ್ಮ ಎಷ್ಟು ಕ್ವೆಶನ್ಸ್ ಐತೆ ಸತಿ? 90 ಕ್ವೆಶನ್ಸ್ ಇದೆಯಂತೆ. ಅದರಲ್ಲಿ ಯಾರು ಜಾಸ್ತಿ ಕರೆಕ್ಟಾಗಿ ಹೇಳ್ತಾರೆ, ತಪ್ಪು ಹೇಳ್ತಾರೆ, ನೀನೇ ಹೇಳ್ಬೇಕು ಅಮ್ಮ, ಆಯ್ತಾ? ಸರಿ. ತಪ್ಪು ಹೇಳ್ದವ್ರಿಗೊಂದು ತಲೆ ಮೇಲೆ ಕೊಡ್ಬೇಕು. ಅಲ್ಲಿ ತಲೆ ಮೇಲೆ ಕೊಡ್ಬೇಕು ಅಂದಿದ್ದ ತಕ್ಷಣ ನಿನ್ನ ನೋಡ್ತಾ ತಪ್ಪು ಹೇಳಲ್ಲ. ನಿನ್ ಬಗ್ಗೆ ಜಾಸ್ತಿ ಗೊತ್ತಿರೋದೇ ನನಗೆ. ನೋಡುವ, ನೀನ್ ನೋಡ್ಕೊಳಂಗಿಲ್ಲ ನಿನ್ ಕ್ವಶನ್ಸ್. ನನ್ನ ತಾಯಿ ತಂದೆ. ಓಕೆ, ಕೊಡಿ ನಿಮ್ದು ಇದನ್ನ ಆ ಕಡೆ ಇಟ್ಬಿಡಿ. ಇವಾಗ ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಅಮ್ಮ, ಫಸ್ಟ್ ಪ್ರಶ್ನೆ. ಇದು ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಜೋರಾಗಿ ಮಾತಾಡಮ್ಮ, ಪರವಾಗಿಲ್ಲ, ಮಾತಾಡು. ಮಾತಾಡು ಜೋರಾಗಿ ಮಾತಾಡು. ನಕ್ಕೋರೆ ನಾನು ಇಂಗ್ಲಿಷ್ ಅಷ್ಟು ಬರಲ್ಲ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಿ, ಕನ್ನಡ ತುಂಬಾ ಚೆನ್ನಾಗಿ ಓದ್ತಾರೆ, ಕ್ವಶನ್ಸ್ ಫಾರ್ಮ್ ಮಾಡಿದ್ದಾರೆ. ಫಸ್ಟ್ ಕ್ವಶನ್ಸ್ ಕೇಳಮ್ಮ. ಸರಿ, ಹೆಂಗೆಲ್ಲ ಆಡೋರು ಕೇಳಕೈತದ? ನಾನು ಯಾವ ಶಾಲೆಯಲ್ಲಿ ಓದಿದ್ದು? ಮಾಕ್ಲಿ ಸರ್ಕಾರಿ ಶಾಲೆ. ಕರೆಕ್ಟಾ? ಕರೆಕ್ಟ್. ಹೌದು, ಬಟ್ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಾಕ್ಲಿ ಹೊಸಡ್ಲಿ, 1ನೇ ಕ್ಲಾಸಿಂದ 4th. ನಾನು ಹೇಳಾಯ್ತು ಮಾಕ್ಲಿ ಸ್ಕೂಲ್ ಅಂತ. ಇನ್ನೇನಲ್ಲಿ ಮುಗೀತು. ಹೊಡಿ ಹೊಡಿ, ತಲೆ ಮೇಲೆ ಹೊಡಿ, ಹೊಡಿ. ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್. ನನಗೆ ಯಾವ ವಿಷಯಕ್ಕೆ ಜಾಸ್ತಿ ಕೋಪ ಬರುತ್ತೆ? ಮಗನು ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ, ಸಿಮೆಂಟ್ ಹಾಕ್ಸಿಲ್ಲ ಅಂದ್ರೆ, ಪೇಂಟ್ ಮಾಡ್ಸಿಲ್ಲ ಅಂದ್ರೆ ಮನೆಗೆ, ಆಮೇಲೆ ಮನೆಗೆ ರೇಷನ್ ತಂದಿಲ್ಲ ಅಂದ್ರೆ, ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ಅಮ್ಮಂಗೆ ಜಾಸ್ತಿ ಕೋಪ ಬರುತ್ತೆ. ಕರೆಕ್ಟಾ? ಕರೆಕ್ಟ್. ಹೊಡಿಬೇಕ ತಲೆ ಮೇಲೆ ಒಂದು. ಅದೊಂದೇ ಅಂತಲ್ಲ, ನಮ್ಮ ಅಮ್ಮಂಗೆ ಆಗದಿರೋ ವಿಷಯ ಏನೇ ಮಾಡಿದ್ರು ಕೋಪ ಬರುತ್ತೆ. ಮೇಜರ್ಲಿ ಇದೊಂದೇ ನಮ್ಮ ಅಮ್ಮಂಗೆ, ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ. ಇದು ಮೂರನೇದು. ನನಗೆ ನಿಮ್ಮ ಅಪ್ಪ ಇಷ್ಟನಾ ಇಲ್ಲ ನೀವು ಇಷ್ಟನಾ? ನಾನು ಇಷ್ಟ. ನಮ್ಮ ಅಪ್ಪ ಅಂದ್ರೆ ಇಷ್ಟ ನಮ್ಮಮ್ಮಂಗೆ, ನಮ್ಮಿಬ್ರಿಗಿಂತ. ಹೇಳಮ್ಮ, ಇರು, ಅವ್ರು ಹೇಳಿ, ಇರೋ, ಹೇಳಮ್ಮ. ಯಾರು ಕರೆಕ್ಟ್ ಆದ ಉತ್ತರ? ಅಪ್ಪ. Emotional damage. ನಮ್ಮನೇಲಿ ಇಷ್ಟ ಆಗ್ತದೆ, ಮಧು ಬಂದ್ರೆ ಮಧು ಇಷ್ಟ ಆಗ್ತದೆ. ಈಗ ನಮ್ಮ ಅಪ್ಪ ಇಲ್ಲ, ನಮ್ಮ ಅಪ್ಪ ಅಂದ್ಬಿಡ್ತು. ಯಾವತ್ತಿದ್ರು ಗಂಡನೇ ಫಸ್ಟ್ ಅಲ್ವಾ, ಆಮೇಲೆ ನಾವು ಬಂದಿರೋದು ಅಲ್ವಮ್ಮ? ಇಲ್ಲಿ ಕ್ವಶನ್ ಇರೋದು ಹಂಗೆ. ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ನೀವು ಇಷ್ಟನಾ ಅಂತ. ಸರಿ, ನೆಕ್ಸ್ಟ್. ನನಗೆ ಯಾವ ಹಾಡು ಇಷ್ಟ? ಹಾಡು ಓ ಮಲ್ಲಿಗೆ. ಇಲ್ಲ ಇಲ್ಲ ಇಲ್ಲ, ಹಾಡು ಹಾಡ ವಿಷ್ಣುವರ್ಧನ್ ಮೂವಿ ಯಾವ್ದಾರ ನಂಗೆ ಗೊತ್ತಿಲ್ಲ. ಸೇವಂತಿಯೇ ಸೇವಂತಿ, ಅದು ಅಲ್ವಾ? ಗೌರಮ್ಮ ನಿನ್ನ ಗಂಡ ಯಾರಮ್ಮ? ಕರೆಕ್ಟಾ? ನಿಜ ಹೇಳು, ನಿಜ ಹೇಳು. ಯಾವಾಗಲೂ ಅದಕ್ಕೆ ಅದೊಂದು ಗೆಸ್ ಅಲ್ಲಿ ಹೇಳ್ದೆ. ನಿನ್ಗೇನು ಗೊತ್ತಿಲ್ಲ, ಬಾರಿ ಬಿಲ್ಡಪ್ ಅಲ್ಲಿ ಬಂದ್ಬಿಟ್ಟ ಇಲ್ಲಿ, ನಾನೆಲ್ಲ ಹೇಳ್ತೀನಿ ಅಂತ. ನೆಕ್ಸ್ಟ್ ಕ್ವೆಶನ್. ನಾನು ಒಂದು ವಿಷಯನ ನನ್ನ ಜೀವನದಲ್ಲಿ ತೆಗೆದು ಹಾಕಬೇಕು ಅಂದ್ರೆ ಅದು ಏನು? ನೀನು ಒಂದು ವಿಷಯನ ಸೋಂಬೇರಿತನ. ಸೋಂಬೇರಿತನ ಅದ ಅವ್ರ ಮನ್ಸಲ್ಲಿ ಬರ್ಬೇಕದು, ನಾವ್ ಹೇಳೋದಲ್ಲ. ಅವ್ರಿಗನ್ಸಿರುತ್ತೆ ನಾನು ಇದೊಂದು ವಿಷಯನ ನನ್ನ ಜೀವನದಿಂದ ತೆಗ್ದಾಕ್ಬೇಕು ಅಂತ ಅಮ್ಮ ಅನ್ಕೊಂಡಿರುತ್ತೆ. ಅದ್ಯಾವುದು ಅಂತ. ನೀನೇನ್ ತೆಗ್ದಾಕ್ಬೇಕು ಅನ್ಕೊಂಡಿದ್ಯಮ್ಮ? ಅದೇ ಸೋಂಬೇರಿತನ. ನಂಗೆ ಕ್ವೆಶನ್ಗೆ ಆನ್ಸರ್ ಗೊತ್ತಿರ್ಲಿಲ್ಲ ಗೈಸ್. ಅದೇನೇನಾ? ಮಧು ಇನ್ 3 points and me in 1 point.
ಅಂದ್ರೆ ಸ್ವಲ್ಪ ಅವ್ರು ಜಾಸ್ತಿ ರೆಸ್ಟಿಂಗ್ ಅಲ್ಲೇ ಇರ್ತಾರೆ, ಹಂಗಾಗಿ ಕೆಲಸ ಮಾಡ್ತೀನಿ ಆದ್ರೂ ರೆಸ್ಟಿಂಗ್ ಜಾಸ್ತಿ. ನಿದ್ದೆ ಜಾಸ್ತಿ ಮಾಡ್ತೀನಿ. ನೆಕ್ಸ್ಟ್ ನನಗೆ ಯಾವ ಜಾಗಕ್ಕೆ ಹೋಗಲು ಇಷ್ಟ? ಹೊಸಳ್ಳಿ. ದೇವಸ್ಥಾನ. ಹೊಸಳ್ಳಿ ತಿಮ್ಮವ್ವನ್ ಮನೆ ಹೊಸಳ್ಳಿ. ಇಲ್ಲ, ಬೆಂಗಳೂರು ಪಿಂಡ್ಯ ಮನೇಲಿ ಇರೋದು. ಇಲ್ಲ ನಾನು ಹೇಳ ಉತ್ತರ ಇದು ಮಾಕ್ಲಿ ತಿಮ್ಮಪ್ಪನ ದೇವಸ್ಥಾನ. ಇಲ್ಲ, ಹೊಸಳ್ಳಿ. ಹೊಸಳ್ಳಿ ನಾನು ಹೇಳದಲ್ಲ ಹೊಸಳ್ಳಿ ಅಂತ. ಹೊಡಿ ಒಂದ್ ತಲೆ ಮೇಲೆ ಹೊಡಿ. ಏನು ಗೊತ್ತಿಲ್ಲ ತಾಯಿ ಮನೆಗೆ. ಹೊಸಳ್ಳಿನಾ? ಓಕೆ. ಆದ್ರೆ ರೇಗಿಸಕ್ಕೆ ಹೇಳ್ತಾರೆ, ಯಪ್ಪ ನಿಮ್ಮ ಅಜ್ಜಿ ಹತ್ರ ಅಂತ. ಆದ್ರೂ ನೋಡಿ ಮನ್ಸಲ್ಲಿ ಹೊಸಳ್ಳಿ ತಾಯಿ ನಮ್ಮ ತವ್ರ ಮನೆ ಅನ್ನೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವಶನ್. ನಾನು ಚಿಕ್ಕವಳು ಆಗಿದ್ದಾಗ ನನಗೆ ಜಾಸ್ತಿ ಯಾರು ಬೈತಾ ಇದ್ರು? ಅಪ್ಪ ಹೊಸಳ್ಳಿ ಅಪ್ಪ. ಇಲ್ಲ, ಯಾರು ಬೈದೇ ಇಲ್ಲ. ಸುಮ್ನೆ ಅವ್ರ ತಂಗಿ ಇಲ್ಲೇ ಕೂತವ್ರೆ. ಅವ್ರ ತಂಗಿ ಒಪ್ಪತ್ತಿ ಅಕ್ಕ ಇದನ್ನ ಕೊಡೋರು ಬಿಗಿಯಾಗಿ. ಯಾರು ಇಲ್ಲ ಅಂತೈತೆ. ನಮ್ಮಮ್ಮ ಕಂಬಳಿ ಹೊತ್ಕೊಂಡ್ ಮಲಿಕೋಬಿಡು. 3 ದಿನ ಈಗ್ಲೂ ಅಷ್ಟೇ. ಪಾಚಿ. ಸೊ ಈ ಕ್ವಶನ್ಸ್ಗೆ ಇಬ್ರು ಆನ್ಸರ್ ಮಾಡಿದೀವಿ. ನೆಕ್ಸ್ಟ್ ಯಾರು ಉತ್ತರ ಕರೆಕ್ಟ್? ಹೊಸಳ್ಳಿ ಅಪ್ಪ ತಾನೇ. ಸಳಿಯಪ್ಪ. ಇಬ್ರು ಕರೆಕ್ಟ್ ಆಗಿ ಹೇಳ್ತಾ ಇದೀವಿ. ನೆಕ್ಸ್ಟ್. ನನಗೆ ಮಧು ಇಷ್ಟನಾ ಮದನ್ ಇಷ್ಟನಾ? ಮಧು ಗೈಸ್. ಮದನು ಗೈಸ್. ಮಧು ಗೈಸ್. ಅದೇನೆ ನಾವಿಬ್ರು ಒಂದೊಂದು ಉತ್ತರ ಕೊಟ್ಟಿದೀವಿ. ಮಧು ಗೈಸ್. ಇದು ಕಷ್ಟ. ಈಗ ಒಬ್ರಿಗೆ ಹೇಳೋದು ಒಬ್ರಿಗೆ ಕಷ್ಟ. ಆಯ್ತು, ನಿನ್ ಇಷ್ಟ. ಇಬ್ರು ಮಕ್ಳು ಒಂದೇನೆ. ಹೇಳಮ್ಮ. 2 ಕಣ್ಣಿದ್ದಂಗೆ ಗೈಸ್. ಅವಳೊಂಥರ ನೋಡ್ಕೊತಾಳೆ, ನಾನೊಂಥರ ನೋಡ್ಕೊಂತೀನಿ. ಅಂದ್ರೆ ನಾನು ತುಂಟಾಟ, ಹೇಳ ಮಾತು ಕೇಳಲ್ಲ, ಹುಡುಗ ನಂಗೆ ಆಡ್ತೀನಿ ಅಂತ ನನ್ಗೊಂದ್ ಸ್ವಲ್ಪ ಬೈತದೆ. ಅವಳು ಒಂದ್ ಸ್ವಲ್ಪ ಜವಾಬ್ದಾರಿಯುತವಾಗಿ ಫ್ಯಾಮಿಲಿ ಎಲ್ಲ ನಿಭಾಯಿಸ್ತಾಳಲ್ಲ ಅಂತ ಮಗಳ ಕಡೆ ಒಂದ್ ಸ್ವಲ್ಪ ಸಪೋರ್ಟ್ ಜಾಸ್ತಿ. ಹೇಳಮ್ಮ, ನಿನ್ನ ಉತ್ತರ ಹೇಳಮ್ಮ. ಇವನೇ ಸ್ವಲ್ಪ ಇಬ್ರು ತರ್ಲೆ ಹಂಗೆ ಬೈಕೊಂಡು ನಿಂತಿರ್ತಾನಲ್ಲ. ನನಗೆ ನಿಮ್ಮ ಇಬ್ಬರಲ್ಲಿ ಯಾವ ವಿಷಯ ಚೇಂಜ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ನನಗೆ ಕೋಪ. ಇಬ್ರಿಗೂ ಹೇಳೋದು. ನನಗ್ ಕೋಪ ಜಾಸ್ತಿ, ಶಾರ್ಟ್ ಟೆಂಪರ್ ತರ. ಊಟ ತಿನ್ನು ಅದೊಂದೇ ಹೇಳೋದು ಟೈಮ್ಗೆ. ಆಪಲ್ ಅದ್ ಬಿಟ್ರೆ ಇನ್ನೇನು ಬದಲಾಯಿಸ್ಕೋಬೇಕು ಅನ್ನೋ ಅಂತದ್ ಏನು ಹೇಳಿಲ್ಲ. ಏನ್ ಹೇಳ್ತೀಯಮ್ಮ? ನನ್ನಲ್ಲಿ ಏನ್ ಬದಲಾವಣೆ ಆಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮೇನ್ ಹೇಳ್ತೀನಿ. ಯಾರಿಗೆ? ಇವನ್ಗೆ. ಅವನ್ಗೆ, ನನ್ಗಲ್ಲ. 90s ಕಿಡ್ ಮದರ್ಸ್ ಎಲ್ಲ ಏನ್ ಪ್ರಾಬ್ಲಮ್ ಅಂತಂದ್ರೆ ನಾವ್ ಎಷ್ಟೇ ಒಳ್ಳೆ ಬುದ್ಧಿ ಕಲ್ತಿದ್ರು ಇನ್ನೂ ಒಳ್ಳೆ ಬುದ್ಧಿ ಕಲಿಬೇಕು, ಒಳ್ಳೆ ಬುದ್ಧಿ ಇನ್ನೂ ಕಲಿಬೇಕು ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ನನಗೆ ನಿನಗೇನಿಲ್ಲ. ನನಗೇನಿಲ್ವಾ? ನನಗೆ ಹೇಳಿದ್ದು ನಾನು ಅವಳಿಗೆ ಅನ್ಕೋತಾ ಇದ್ದೀನಿ. ನಿನಗೆ. ನೆಕ್ಸ್ಟ್. ನನಗೆ ನಿಮ್ಮ ಇಬ್ಬರಲ್ಲಿ ಯಾವ ವಿಷಯದಲ್ಲಿ ಹೆಮ್ಮೆ ಇದೆ? ಹೆಮ್ಮೆ ಇದೆ. ಕೋಣ ಇದೆ, ಎಮ್ಮೆ ಇದೆ. ಹೆಮ್ಮೆ ಇದೆ. ನಾವ್ ಹೇಳ್ಬೇಕಾದನ್ನ ನಿನಗೆ ಅಂದ್ರಲ್ಲಿ ಖುಷಿ. ನಾನು ನಿನ್ನ ಬಗ್ಗೆ ಹೇಳ್ತೀನಿ, ನಿನ್ನ ಅಂದ್ರ ಬಗ್ಗೆ ಹೇಳು. ನಮ್ಮಣ್ಣ ಏನ್ ಹೆಮ್ಮೆ ಇದೆ? ಆಡಿಯನ್ಸ್ ಕೇಳಿಸ್ಕೊಳ್ಳಿ. ಎಲ್ಲ ಅದೇ ನಮ್ ತಂದೆ ಹೋದ್ಮೇಲೆ ಎಲ್ಲ ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ತಾನಲ್ಲ, ಅದ್ರ ಮೇಲೆ ಸ್ವಲ್ಪ ನಮ್ಮಮ್ಮ ಓಕೆ ಜವಾಬ್ದಾರಿಯಿಂದ ಇದ್ದಾನೆ ಅಂತ ಹೆಮ್ಮೆ ಪಡ್ಬೋದು ಆ ವಿಚಾರಕ್ಕೆ. ಇಲ್ಲ ಮಧು, ಪೇಂಟೇ ಮಾಡಿಸಿಲ್ಲ ಬಿಲ್ಡಿಂಗ್ಗೆ. ಈಗ ಒಂದ್ ಸ್ವಲ್ಪ ಜವಾಬ್ದಾರಿ ಬಂದೈತೆ ಅಂತ ಹೆಮ್ಮೆ ಪಡ್ತೀಯಮ್ಮ. ಮಧು ಅಲ್ಲಿ ಶಿ ಇಸ್ ಮೆಚೂರ್ಡ್ ಗರ್ಲ್ ಅಂಡ್ ದ ವೇ ಶಿ ಹ್ಯಾಂಡಲ್ಸ್ ದಿ ಹೌಸ್, ಫ್ಯಾಮಿಲಿ ಆಮೇಲೆ ರಿಲೇಟಿವ್ಸ್ ಎಲ್ಲರನ್ನು ಯಾವ ಥರ ಸರಿ ದೂಗುವಂಗೆ ತಗೋಯ್ತಾಳೆ. ಅದು ನನಗೆ ಇಷ್ಟ ಆಗುತ್ತೆ. ಕರೆಕ್ಟಾ? ಸರಿ. ನನಗೆ ಇವಾಗ 10 ಲಕ್ಷ ಸಿಕ್ಕರೆ ನಾನು ಮೊದಲು ಖರೀದಿಸುವ ವಸ್ತು ಏನು? ಖರೀದಿಸುವ ವಸ್ತು ಚಿನ್ನ. ಯಾರು? ನೀನು. ನಿನ್ಗೆ 10 ಲಕ್ಷ ಸಿಕ್ಕರೆ ಫಸ್ಟ್ ಏನ್ ತಗೋತೀಯ? ಚಿನ್ನನೇನಾ? ಹೌದಾ? ನನ್ನ ಆನ್ಸರ್ ಮೇ ಬಿ ನಾನೇನೋ ಒಂದು ಏನೋ ಮನೆಗಿನೇ ರೆಡಿ ಮಾಡ್ಸಕ್ಕೆ ಇಲ್ಲ ಏನ್ಕರ ಕೊಡ್ತಾರೆ ಅಂತ ಅದ್ ನಾನು ಇದೀನಲ್ಲ, ನನಗೆ ಬಾಡಿಗೆ ಬರ್ತದೆ, ನೀನ್ ಮಾಡಿಸ್ಕೋ. ನನಗೆ 10 ಲಕ್ಷ ಸಿಕ್ಕಿದ್ರೆ ಒಡವೆನೆ ತಗೊಳೋದು ಅಂತ. ಸರಿ. ನನಗೆ ಇಷ್ಟವಾದ ನಟ ಯಾರು? ನಟ ಅಂಬರೀಷ್. ಅಲ್ಲ ರಮೇಶ್. ನನಗೆ ರಾಜ್ಕುಮಾರ್, ನಾಗೇಶ್, ವಿಷ್ಣುವರ್ಧನ್. ಅಲ್ಲ, ನಿನ್ಗೂ ನಟ ಅವರ? ಶಂಕರ್ನಾಗ್. ಇಷ್ಟವಾಗಿರೋ ನಟ ಅವರ ನಿನ್ಗುನು? ದರ್ಶನ್, ಸುದೀಪ್. ಯಾರು ಅದ್ರಲ್ಲಿ?
ಸುದೀಪ್ ಸರ್ ಇಷ್ಟ. ನಾನು ಸುದೀಪ್ ಸರ್ ಫ್ಯಾನು, ನಮ್ಮ ಅಮ್ಮನ ಸುದೀಪ್ ಸರ್ ಫ್ಯಾನ್. ನಾನ್ ಅನ್ಕೊಂಡಿದ್ದೆ ಮೇ ಬಿ ಅವಾಗಿಂದು ಹಳೆ ಕಾಲದವ್ರನ್ನ ಇಷ್ಟಪಡ್ತಾರೆ ಅಂತ. ಅಲ್ಲ, ನಮ್ಮ ಇಲ್ಲ ಇಲ್ಲ, ಯೂಶಲಿ ಸ್ವಲ್ಪ ನಮ್ಮ ಅಮ್ಮ ಬಿಗ್ ಬಾಸ್ ನ ವಾಚ್ ಮಾಡ್ತಾರೆ ರೆಗ್ಯುಲರ್ ಆಗಿ. ಅದಕ್ಕೆ ನಾನು ಯಾವ ವಯಸ್ಸಿನಲ್ಲಿ ಮದುವೆ ಆಗಿದ್ದು? 15 16 ತುಂಬಿತ್ತು. 15 16 15 SSLCಗೆ ಮದ್ವೆ ಆಗಿದ್ದಮ್ಮ. ಚೈಲ್ಡ್ ಮ್ಯಾರೇಜ್ ಮದುವೆ ಆಗೋದು. ನಾನೇ 15 16 ಟೈಮಲ್ಲಿ ಮದುವೆ ಆಗಿರೋದು. ಅಂಡ್ ಇನ್ನೊಂದೇನು ಅಂತಾರೆ, ನಮ್ಮ ಅಮ್ಮಂಗೂ ನನಗೂ 15 ವರ್ಷ ಅಷ್ಟೇ ಡಿಫ್ರೆನ್ಸ್ ಗೈಸ್. 15 16 ವರ್ಷ ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್, ನಿಮ್ಮ ಅಪ್ಪನಿಗೆ ಯಾವ ಒಂದು ದೊಡ್ಡ ಆಸೆ ಇತ್ತು? ನನ್ ಮದ್ವೆ. ಮದುವೆ ಕರೆಕ್ಟಾ? ಮದುವೆ ಬಗ್ಗೆ ತುಂಬಾ ಆಸೆ ಇತ್ತು. ಅದೇ ಆಸೆ ತಕ್ಕಂಗೆ ಮದುವೆ ಆದ್ಲು. ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೈ ಜೋಡಿಸಿ ಅವಳಿಗೆ ಒಂದು ಒಳ್ಳೆ ಮದ್ವೆ ಮಾಡ್ಕೊಟ್ರು ನನ್ನ ಫ್ಯಾಮಿಲಿ. ಸೊ ಅದೇ ನಮ್ಮ ಅಪ್ಪಂಗೆ ಜಾಸ್ತಿ ಆಸೆ ಇದ್ದಿದ್ದು, ನನ್ನ ಮದ್ವೆ. ಒಂದೊಂದು ಆಸೆ ಅಂತ ಬರುತ್ತಲ್ಲ ಮನುಷ್ಯನ್ಗೆ, ಮನೆ ಮಾಡಬೇಕು, ಬೆಂಗಳೂರಿಗೆ ಬರಬೇಕು, ಇನ್ನೊಂದು ಅಂತ ಇರುತ್ತಲ್ಲ, ಅದೆಲ್ಲ ಮುಗ್ದಾದ್ಮೇಲೆ ಲಾಸ್ಟ್ ಫೈನಲ್ ಇದ್ದಿದ್ದು ಮಗಳು ಮದುವೆ. ಮಕ್ಳು ದೊಡ್ಡವರಾಯ್ತಾ ಎಲ್ರಿಗೂ ಅನ್ಸುತ್ತೆ ಹೆಣ್ಮಕ್ಳು ಮನೇಲಿದ್ದಾಗ ನನ್ನ ಮಗಳು ಮದುವೆ ಚೆನ್ನಾಗಿ ಮಾಡಬೇಕು ಅಂತ. ಹಂಗೆ ನಮ್ಮ ಅಪ್ಪಂದು ಅದೊಂದು ದೊಡ್ಡ ಆಸೆ ಇತ್ತು. ಅದು ಈಡೇರಿತು. ನೆಕ್ಸ್ಟ್, ನಾನು ಚಿಕ್ಕ ವಯಸ್ಸಿನಲ್ಲಿ ಯಾವ ಆಟ ಯಾಕೆ ತೂಗುನಾಲೆ ಆಡ್ತಾ ಇದೆಯಲ್ಲ? ಆಡ್ತಾ ಇದ್ರೆ ಜಾಸ್ತಿ ನಾನು ಚಿಕ್ಕ ವಯಸ್ಸಿನಲ್ಲಿ ಯಾವ ಆಟ ಆಡ್ತಾ ಇದ್ದೆ? ಕುಂಟೆಬಿಲ್ಲೆ, ಲಗೋರಿ, ಇದು ಏನೋ ಇದು ಬರುತ್ತಲ್ಲ, ಕೌಡೆ, ಚೌಕಾಬಾರ. ಚೌಕಾಬಾರ ಕರೆಕ್ಟಾ? ಚೌಕಾಬಾರ ಯಾರು? ನಾನಾ? ಯಾವ ಆಟ? ಅದೇನೆ. ಅವ್ನ್ ಗೋಡಿ ತಪ್ಪ ಹೇಳ್ದ ಅವನು. ನೀನು ಕುಂಟೆ ಬಿಲ್ಲೆ ಅಂತೆಲ್ಲ ಅಂದೆ. ಬಾಕ್ಸ್ ಹಾಕ್ಬಿಟ್ಟು 4 ಟಿಕ್ಕ ಇದು ಇಂಟು ಮಾರ್ಕ್ ಹಾಕಿರ್ತಾರಲ್ಲ, ಅದೇನೆ ಗಟ್ಟಬರ. ಅದು ಗಟ್ಟಬರ ಅಂತಾರ? ನಿಂಗೆ ಗೊತ್ತಿಲ್ವಾ? ನಾವೆಲ್ಲ. ನೆಕ್ಸ್ಟ್, ನನ್ನ ಆಸೆನ ಯಾರು ಜಾಸ್ತಿ ಕೇಳ್ತಾರೆ? ಮಧುನಾ ಮದನ್ನ? ಆಸೆನಾ ಕೇಳ್ತಾರೇನೆ ಇಲ್ಲ ಪೂರೈಸ್ತಾರೆ ಅಂತನಾ? ಕೇಳ್ತಾರೆ. ಪೂರೈಸ್ತಾರೆ, ಕೇಳ್ತಾರೆ ಅನ್ನೋದ? ನನ್ನ ಆಸೆ ಇಬ್ರು ಈಕ್ವಲ್ ಆಗೇ ಮಾಡ್ತೀವಿ. ಇಲ್ಲ, ಇಬ್ರು ಈಕ್ವಲ್ ಆಗೇನೆ. ಆಬ್ವಿಯಸ್ಲಿ ಅವಳಿಗೆ ಕೊಟ್ಬಿಡ್ತೀನಿ. ಇಲ್ಲ ಇಬ್ರು ಈಕ್ವಲ್. ಮೊದಲಿರ್ತೀವಿ ವಿನ್ನರ್. ಯಾಕಂತಂದ್ರೆ ಅವಾಗ ಫೋನ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ಯಾ ಏನಾರ ಅವಳು ಕೇಳೋದು, ನಮ್ಮ ಅಮ್ಮ ನನ್ನ ಬಗ್ಗೆ ಅವಳು ಕಂಪ್ಲೇಂಟ್ ಹೇಳೋದು ಹಿಂಗೆ ಅಂತ. ಅವಾಗ ಅವಳೇ ಎಲ್ಲ ಮಾಡಿಸ್ಕೊಡ್ತಾಳೆ. ಅಂತಾರೆ ಏನಾರ ಬೇಕು ಅಂತಂದ್ರೆ ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಇಬ್ರು ಮಾಡ್ತೀವಿ. ಬಟ್ ಅವಳು ಮಾಡೋದು ಕ್ಯಾಮ್ರಾ ಮುಂದೆ ಇರಲ್ಲ, ನಾನ್ ಮಾಡೋದು ಕ್ಯಾಮ್ರಾ ಮುಂದೆ ಇರುತ್ತೆ ಅಷ್ಟೇ. ಏನಮ್ಮ? ಮಧು. ಇಬ್ರು ಮಾಡ್ತೀವಿ. ನಾನು ಯಾವ ಅಡುಗೆ ಚೆನ್ನಾಗಿ ಮಾಡುತ್ತೇನೆ? ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ನಂಗೆ ನಮ್ಮಮ್ಮ ಮಾಡೋದ್ರಲ್ಲಿ ನಾನ್ ವೆಜ್ ಇಷ್ಟ. ಮಟನ್ ಸಾಂಬಾರ್ ಚೆನ್ನಾಗಿ ಮಾಡ್ತಾರೆ ಅಂಡ್ ಖಾರ ಪೊಂಗಲ್ ಸಖತ್ತಾಗಿ ಮಾಡ್ತಾರೆ. ಗಮನ ಇಟ್ಟು ನೀಟಾಗಿ ಅಡುಗೆ ಮಾಡಿದ್ರೆ ಎಲ್ಲ ಸಖತ್ತಾಗಿ ಬರುತ್ತೆ. ಅಲ್ಲೂ ಸೋಂಬೇರಿ ತರ ತೋರಿಸಿದ್ರೆ ಅಡುಗೆ ಚೆನ್ನಾಗಿ ಬರಲ್ಲ. ಗ್ಯಾಸ್ ನಿನ್ ಪ್ರಕಾರ ನಾನು ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತೀನಿ. ಅಷ್ಟೇ, ಮುಗೀತು. ನೆಕ್ಸ್ಟ್ ಇನ್ನೆರಡೇ ಕ್ವಶನ್ ಅಷ್ಟೇ. ಮುಗೀತು. ಫೈನಲ್ ಅಂತ ಬಂದಿದ್ದೀವಿ. ಹೇಳಿ. ನನಗೆ ಯಾವ ವಿಷಯದಲ್ಲಿ ತುಂಬಾ ನಾಚಿಕೆ ಆಗುತ್ತೆ? ನಾಚಿಕೆ ಆಗುತ್ತೆ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ, ಕ್ಯಾಮ್ರಾ ಮುಂದೆ ಬರಕ್ಕೆ ನಾಚಿಕೆ ಆಗುತ್ತೆ. ಆಮೇಲೆ ಹೊಸೊಬ್ರು ಸಿಕ್ಕಿದ್ರೆ ಪರಿಚಯ ಮಾಡ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಇಂಟ್ರೋವರ್ಟ್. ಬರೀ ಅವ್ರ ಅಮ್ಮ ನಮ್ ಸುಮಿತ್ರಕ್ಕ, ನಮ್ ದೊಡ್ಡಮ್ಮ, ಇವ್ 3 ಜೊತೆ ಜಿಲ್ಲಾಗಿರುವಂಗೆ ಯಾರ ಜೊತೆ ಜಿಲ್ಲಾಗಲ್ಲ. ಇನ್ನೊಬ್ರು ಬಂದ್ರೆ ನಾಚಿಕೆ ಆಗುತ್ತೆ. ಹೌದೇನಮ್ಮ? ಅಂದ್ರೆ ನಮ್ಮಮ್ಮ ತುಂಬಾ ಇಂಟ್ರೋವರ್ಟ್. ಸೆಲೆಕ್ಟೆಡ್ ಪೀಪಲ್ ಜೊತೆ ಮಾತ್ರ ಕನೆಕ್ಟ್ ಆಗೋದು, ಮಾತಾಡೋದು, ನಗಾಡೋದು, ತುಂಬಾ ಓಪನ್ ಅಪ್ ಆಗಿ ಏನಾರು ಇದ್ರೆ ಹೇಳ್ಕೊಳ್ಳೋದು, ಅದೆಲ್ಲ ಅವ್ರ ಅಕ್ಕ ತಂಗಿರ ಹತ್ರ ಮಾತ್ರ. ಅದು ಸೆಟ್ ಆಫ್ ಬೌಂಡ್ರಿ ಇರುತ್ತೆ. ಅದು ಬಿಟ್ಟು ಸ್ವಲ್ಪ ಆಚೆ ಹೋಗಕ್ಕೆ ನಾಚಿಕೆ ಪಟ್ಕೋತಾರೆ ಅಷ್ಟೇ. ಆದ್ರೆ ನಾವಿಬ್ರು ಆ ಥರ ಅಲ್ಲ, ನಮ್ಮ ಅಪ್ಪನ ಥರ ಫುಲ್ಲು ಮಾತಾಡ್ತಾ ಇರ್ತೀವಿ. ನಾನು ಹಾಳು ಮಾಡಿರುವ ಒಂದು ದುಬಾರಿ ವಸ್ತು ಯಾವುದು? ಹೌದು ಗೈಸ್, ಓಲೆ ನಂದು. ಏನೋ ನಮ್ಮಮ್ಮ ಅನ್ಫಾರ್ಚುನೇಟ್ಲಿ ಬೇಕು ಅಂತಲ್ಲ, ಮದುವೆ ಮನೇಲಿ ಅದೆಲ್ಲ ಕಾಮನ್ನು. ನಂದು ರಿಸೆಪ್ಷನ್ ದಿನನೇ ನಮ್ಮಮ್ಮ ನಂದು 5.5 6 ಗ್ರಾಮ್ ಇತ್ತೇನೋ ಓಲೆ. ಅದನ್ನ ಅವ್ರಿಗೆ ಹಾಕೊಳ್ಳೋಕೆ ಕೊಟ್ಟಿದ್ದೆ. ಅವಾಗ ಮಿಸ್ ಆಗೋಯ್ತು, ಅದು ಕಳೆದೋಯ್ತು. ಸೊ ಅದು ದುಬಾರಿ ವಸ್ತುನ ಕಳೆದಾಕೊಂಡಿರೋದು ಅದೊಂದೇ ವಸ್ತು, ಚಿನ್ನ ಅಂತ. ಅದೊಂದೇ, ಇನ್ನೇನು ಕಳ್ದಾಕಿಲ್ಲ. ಮೂಗ್ಬಟ್ ಕೂಡ ಕಳೆದಿಲ್ಲ ಅಂತ ಸುಮ್ಮನೆ ಬಿಲ್ಡಪ್ ಹಾಕೋದೇ ಇರ್ತಾರೆ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮಮ್ಮ ಆದಷ್ಟು ಟ್ರೈ ಮಾಡಿದ್ದಾರೆ ಪಾಪ ಮಾಡಲಿಕ್ಕೆ.
ಸೊ ಥ್ಯಾಂಕ್ ಯು ಗೌರಮ್ಮ. ಜನ ನೀನ್ ಹೆಂಗೆ ಮಾತಾಡಿದ್ರು ಒಪ್ಕೋತಾರಮ್ಮ, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರೋ ಆಯ್ತಾ. ಓಕೆ, ಲೈಕ್ ಮಾಡಿ ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ ಚಾನಲ್ನ? ಮಧುಗೌಡ ಮದನ್. ಆಮೇಲೆ 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 ಇನ್ನೊಬ್ರು ಹೇಳು. ಹೇಳ್ಬಿಡು. ನಿಖಿಲ್ ನಿಶಾ ಬ್ಲಾಗ್. ನಿಖಿಲ್ ನಿಶಾ ಬ್ಲಾಗ್. ಓಕೆ, ನೋಡಿ ಅದಕ್ಕೂ ನಾಚಿಕೆ ಅಷ್ಟೇ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್, ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್.